ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಅಶ್ವಿನಿ ಗೀತಾಂಜಲಿ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾವೆಲ್ಲರೂ ತುಂಬಾ ಚೆನ್ನಾಗಿದ್ದೀವಿ. ಆ್ಯಕ್ಚುಲಿ ಈ ಚಾನಲ್ನ ಸ್ಟಾರ್ಟ್ ಮಾಡಿರೋದು ಇಬ್ಬರು ಸೇರಿ ಕಪಲ್ ವ್ಲಾಗ್ಸ್ನೆಲ್ಲ ಮಾಡೋಣ ಅಂತ. ಸೊ ಫಸ್ಟ್ ಡೇಗೆ ಇಂಟ್ರೊಡಕ್ಷನ್ಗೆ ಅಷ್ಟೇ ಬಂದಿದ್ದಾರೆ, ಮತ್ತೆ ಈಗ ಬಂದಿದ್ದಾರೆ ನೋಡಿ. ಅದನ್ನು ಫೋರ್ಸ್ ಮಾಡಿ ಮಾಡಿ ಕರ್ಕೊಂಡಿರೋದು. ಸೊ ಎಲ್ಲರೂ ಹೇಳ್ಬಿಡ್ತಾರೆ ಇಲ್ಲ ಇಬ್ಬರು ಸೇರಿ ಮಾಡೋಣಂತೆ ಅಂತ. ಬಟ್ ಆ್ಯಕ್ಚುಲಿ ಇಂಟ್ರೊಡಕ್ಷನ್ ಕೊಡೋಣ ಅಂದರೆ ಲಡ್ಡು ಬಿಡ್ತಾನೆ ಇಲ್ಲ. ಸೊ ಈಗ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂದರೆ ಒಂದು ನಿಮಿಷ, ಸ್ವಲ್ಪ ಹೊತ್ತು ಅದು ಕೊಡ್ತೀನಿ. ಸ್ವಲ್ಪ ಹೊತ್ತು ಫಸ್ಟ್ ಈಗೇನು ಅಂದರೆ ಈವ್ನಿಂಗ್ ಆಗಿದೆ, ನಾವು ರೇಷನ್ ತರಕ್ಕೆ ಹೋಗಬೇಕು. ಸೊ ಗ್ರಾಸರೀಸ್ ಎಲ್ಲ ತೊಗೊಂಡು ಬರೋಣ ಅಂತ ಹೋಗ್ತಾ ಇದ್ದೀವಿ. ಸೊ ಹೋಗೋಣಂತೆ. ಸೊ ಅಲ್ಲಿಂದ ಕೆಲವೊಂದು ಡ್ರೈ ಫ್ರೂಟ್ಸ್ ಅವು ಇವು ಇದ್ದಾವೆ ತೊಗೊಂಡು ಬರೋವು. ಸೊ ಅವನ್ನೆಲ್ಲ ಮುಗಿಸ್ಕೊಂಡು ಸ್ವಲ್ಪ ಏನಾದರೂ ತಿನ್ಕೊಂಡು ಬರೋಣಂತೆ. ಬನ್ನಿ ಹೋಗೋಣ. ಸೊ ಗ್ರಾಸರಿ ಲಿಸ್ಟ್ ಎಲ್ಲ ಮಾಡ್ಕೊಂಡಿದ್ದೀನಿ. ಈಗ ಹೋಗಿ ಕೆಲವೊಂದು ಗ್ರಾಸರೀಸ್ನ ತೊಗೊಂಡು ಬರಬೇಕು. ನಾವು ರೆಗ್ಯುಲರ್ ಆಗಿ ಯೂಸ್ ಮಾಡೋ ಅಂಥದ್ದೇ ಬೇರೆವೆಲ್ಲ ಇದ್ದಾವೆ. ಲಡ್ಡುಗೆ ಫಸ್ಟ್ ಹೊರಗಡೆ ಹೋಗ್ಬೇಕು. ಈಗ ಈಗೇನು ತೋರಿಸ್ಬೇಡ, ಸರ್ಪ್ರೈಸ್. ನಾವು ಊರಿಗೆ ಹೋಗಿ ಹೊರಗೋಗಿ ಬಂದಾಗ ತೋರಿಸಂತೆ ಬೇಡ. ಸರ್ಪ್ರೈಸ್ 2025 ಏನ್ ಬೇಕು ಇವ್ರಿಗಂತೂ ಏನೋ ಒಂದು ಬೇಕೇ ಬೇಕು. ಅಲ್ಲಿ ನೋಡ್ತಾನೆ ಇರ್ತಾನೆ, ಅವು ಬೇಕು ಇವು. ಅಡುಗೆ ಮನೇಲಿ ಹೋದ್ರು ಹಂಗೆ, ಇಲ್ಲಿ ಬಂದ್ರು ಹಂಗೆ. ಓಕೆ ಬನ್ನಿ, ವೇಟ್ ಮಾಡ್ತಿದ್ದಾರೆ. ಮನೆಯಲ್ಲಿ ಜೋಳದ ಹಿಟ್ಟು ಮತ್ತು ರಾಗಿ ಹಿಟ್ಟು ಅಂಥದ್ದು ಖಾಲಿಯಾಗಿತ್ತು. ಅವನ್ನೆಲ್ಲ ತೊಗೋಬೇಕು ಅಂತೇಳಿ ಫಸ್ಟ್ ನಾವು ಹಿಟ್ಟಿನ ಗಿರಣಿಗೆ ಹೋದ್ವಿ. ನಾವೇ ಜೋಳ, ರಾಗಿ, ಗೋಧಿ ಇದನ್ನೆಲ್ಲ ತೊಗೊಂಡೋಗಿ ಹಿಟ್ಟು ಮಾಡಿಸ್ಕೊಂಡು ಬರ್ಬೋದು. ಇಲ್ಲಾಂದರೆ ಅವರೇ ಅಲ್ಲಿ ಒಳ್ಳೆ ಕ್ವಾಲಿಟಿ ಇರೋವಂಥದ್ದು ಏನು ಮಿಕ್ಸ್ ಮಾಡಿರಲ್ಲ. ಸೊ ಚೆನ್ನಾಗಿರೋ ಅಂಥದ್ದು ಹಿಟ್ಟು ಸಿಗುತ್ತೆ, ರೆಡಿಮೇಡ್ ಆ ಥರದ್ದು. ಬಟ್ ಅಂಗಡಿಯಲ್ಲೇ ಇರುತ್ತಲ್ಲ ಆ ಥರದ್ದು ಎಲ್ಲ ತುಂಬ ಚೆನ್ನಾಗಿ ಬರುತ್ತೆ ರೊಟ್ಟಿ ಎಲ್ಲ ಮಾಡಿದಾಗ. ಸೊ ಕೆಲವೊಂದು ಸಲ ನನಗೆ ಎಮರ್ಜೆನ್ಸಿ ಟೈಮಲ್ಲಿ ಈ ಥರ ಹಿಟ್ಟೆಲ್ಲ ರೆಡಿಮೇಡಾಗೇ ತರಿಸ್ಕೊಳ್ತಿರ್ತೀನಿ. ಈ ಸಲನೂ ಒಂದು 5 kg ಜೋಳದ ಹಿಟ್ಟು, ಹಾಗೆ ನಾವು ರೆಗ್ಯುಲರಾಗಿ ಜೋಳ ಜಾಸ್ತಿ ಯೂಸ್ ಮಾಡ್ತೀವಲ್ಲ, ಸೊ ಹಾಗಾಗಿ ಜೋಳದ ಹಿಟ್ಟು ಆ್ಯಂಡ್ ನೆಕ್ಸ್ಟು ರಾಗಿ ಹಿಟ್ಟು 1 kg, ಸಜ್ಜೆ ಹಿಟ್ಟು ಸ್ವಲ್ಪ ಒಂದು 2 kgs ಅಷ್ಟು. ಆ್ಯಂಡ್ ಈ ಟೈಮು ಕಡಲೆ ಹಿಟ್ಟು ಹೇಗಿರುತ್ತೆ ತೊಗೊಂಡು ನೋಡೋಣ ಅಂಥೇಳಿ ತೊಗೊಂಡಿದ್ದೀನಿ. ನೀವು ಜೋಳ ಎಲ್ಲ ಗಿರಣಿಗೆ ಹಾಕಬೇಕಾದ್ರೆ ಬೇರೆ ಏನಾದರೂ ಮಿಕ್ಸ್ ಮಾಡ್ತೀರಾ? ಕೆಲವೊಬ್ಬರು ಉದ್ದಿನ ಬೇಳೆನೂ ಮಿಕ್ಸ್ ಮಾಡ್ತಾರೆ, ಅಕ್ಕಿ ಮಿಕ್ಸ್ ಮಾಡ್ತಾರೆ ಅಂತ ಹೇಳ್ತಾರಲ್ಲ. ಸೊ ನೀವು ಜೋಳ ಬೀಸೋ ಟೈಮಲ್ಲಿ ಅಥವಾ ಸಜ್ಜೆ ಆಗಿರ್ಬೋದು, ಗೋಧಿ ಆಗಿರ್ಬೋದು ಬೀಸೋ ಟೈಮಲ್ಲಿ ಬೇರೆ ಏನಾದರೂ ಮಿಕ್ಸ್ ಮಾಡ್ತೀರಾ ಹಿಟ್ಟಿಗೆ ಅಂತೇಳಿ. ಹಾಯ್ ಹಾಯ್ ಎಲ್ಲೋಗಿದ್ರು ಅಮ್ಮ? ಎಲ್ಲೋಗಿದ್ರು ಅಮ್ಮ? ಎಲ್ಲೋಗಿದ್ರು? ಎಲ್ಲೋಗಿದ್ರಮ್ಮ? ನಾ ಹೋಗ್ಲಾ? ಹೋಗ್ತೀನಿ. ಬಾಯ್ 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 ಬಾಯ್. ಏ ಕಳ, ಏ ಕಳು, ಏ ಕಳು, ಏ ಕಳು, ಏ ಕಳು. ಎಲ್ಲ ಇಟ್ಕ 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 ಲಡ್ಡು ಇಟ್ಕ 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 ಇಟ್ಕ. ಹಾಂ ಸರಿ ಬೇಕಾ? ಸಜ್ಜೆ ಹಿಟ್ಟು ರಾಗಿ ಹಿಟ್ಟು ಇಲ್ಲಲ್ಲಮ್ಮ, ಡಿಕ್ಕಿ ಒಳಗಿಡೋದು. ಹಿಟ್ಟೆಲ್ಲ ತೊಗೊಂಡಾದ್ಮೇಲೆ ನೆಕ್ಸ್ಟು ನಾವು ರೇಷನಿಗೆ ಅಂಥೇಳಿ ಜಿಯೋ ಮಾರ್ಟಿಗೆ ಬಂದಿದ್ದೀವಿ. ಸೊ ಎವ್ರಿ ಟೈಮ್ ಜಿಯೋ ಮಾರ್ಟಿಗೇನು ಬರೋದಿಲ್ಲ. ಕೆಲವೊಂದು ಸಲ ಈ ಥರ ಮಾರ್ಟಲ್ಲಿ ತೊಗೊಳ್ತಿರ್ತೀವಿ, ಇಲ್ಲಾಂದರೆ ನಮ್ಮ ಟೌನ್ಶಿಪ್ಪಲ್ಲೇ ಸೂಪರ್ ಮಾರ್ಕೆಟ್ ಇದೆ. ಸೊ ಕೆಲವೊಂದು ಐಟಮ್ಸ್ ಎಲ್ಲನೂ ಅಲ್ಲೇ ತೊಗೊಂಡ್ಬಿಡ್ತಿರ್ತೀವಿ. ಸೊ ಏನಾದರೂ ನಮಗೆ ಟೋಫು ಆ ಥರದ್ದು ಎಲ್ಲ ಸಿಗೋದಿಲ್ಲ ಅಲ್ಲಿ. ಸೊ ಜೊತೆಗೆ ಬೇರೆ ಥರದ್ದು ಡ್ರೈ ಫ್ರೂಟ್ಸು, ನಟ್ಸು ಆ್ಯಂಡ್ ಈ ಥರ ಏನಾದರೂ ಅಲ್ಲಿ ಸಿಗಲಾರ್ದಂಥದ್ದು ಐಟಮ್ಸ್ನ ತೊಗೋಬೇಕು ಅಂದಾಗ ಮಾತ್ರ ಈ ಥರ ಜಿಯೋ ಮಾರ್ಟಿಗೆಲ್ಲ ಬಂದು ತೊಗೊಳ್ತಾ ಇರ್ತೀವಿ. ಬಟ್ ನನಗಿಲ್ಲೇನು ಎಕ್ಸ್ಪೀರಿಯನ್ಸ್ ಆಯಿತು ಈ ಥರ ಅಂದರೆ, ನಾರ್ಮಲ್ ಸೂಪರ್ ಮಾರ್ಕೆಟ್ಸಲ್ಲೂ ಇಲ್ಲೂ ಕಂಪೇರ್ ಮಾಡಿದಾಗ ಇಲ್ಲಿ ನಮಗೆ ಒಂದೇ ಥರದ್ದು ಐಟಮ್ಸು ಎಷ್ಟೊಂದು ಪ್ರೈಸಸಲ್ಲಿ ಸಿಗುತ್ತೆ. ಅಂದರೆ ಲೈಕ್ ಕ್ವಾಲಿಟಿಯಲ್ಲಿರ್ಬೋದು ಆ್ಯಂಡ್ ನಮಗೆ ಏನು ಹೋಲ್ಸೇಲ್ ಪ್ರೈಸಸಲ್ಲಿ ಸಿಗುತ್ತೆ. ಸೊ ಅದೊಂದು ವೇರಿಯೇಷನ್ ನೋಡಿದ್ದೀನಿ. ಬಟ್ ಕ್ವಾಲಿಟಿ ನೋಡೋದಕ್ಕೆ ಎರಡೂ ಸೇಮ್ ಇರುತ್ತೆ. ಬಟ್ ಕೆಲವೊಂದು ಲೇಬಲ್ ಹಾಕಿರ್ತಾರೆ ಆರ್ಗ್ಯಾನಿಕ್ ಮತ್ತು 100% ಪ್ಯೂರ್ ಅಂಥೇಳಿ. ಬಟ್ ಹೋಲ್ಸೇಲಲ್ಲಿ ತೊಗೊಂಡಾಗ ಲೂಸಲ್ಲಿ ಇರುತ್ತೆ. ಬಟ್ ಪ್ರೈಸ್ ಅಂತೂ ಅರ್ಧಕ್ಕರ್ಧ ಕಡಿಮೆನೇ ಇರುತ್ತೆ. ಸೊ ಅದು ಒಂದು ಅಬ್ಸರ್ವ್ ಮಾಡಿದ್ದೀನಿ ಈ ಜಿಯೋ ಮಾರ್ಟಲ್ಲಿ. ಸೊ ಈ ಥರ ಇನ್ನು ಸ್ಮಾರ್ಟ್ ಬಜಾರ್ಗಳಿಗೆ, ಸೂಪರ್ ಮಾರ್ಕೆಟ್ಗೆಲ್ಲ ಬಂದುಬಿಟ್ರೆ ಲಡ್ಡುಗೆ ಆರಾಧ್ಯಗೆ ಫುಲ್ ಖುಷಿ ಹಿಡಿಯೋದಕ್ಕೆ ಆಗೋದಿಲ್ಲ.
ಸೊ ಏನು ಬೇಕೋ ಕೈಗೆ ಸಿಕ್ಕಿದ್ದೆಲ್ಲ ತೊಗೊಂಡು ಬಾಸ್ಕೆಟಲ್ಲಿ ಹಾಕ್ತಾನೇ ಇರ್ತಾರೆ. ಹಾಗಾಗಿ ಲಡ್ಡುನ ಟ್ರಾಲಿಯಲ್ಲೇ ಕೂಡಿಸ್ಕೊಂಡಿರ್ತೀವಿ. ಬಟ್ ಅವನು ಇಳಿಬೇಕು ಕೆಳಗೆ, ಪ್ರತಿಯೊಂದು ಎಳ್ದಾಡಬೇಕು ಅಂತಲೇ ನೋಡ್ತಿರ್ತಾನೆ. ಸೊ ಸ್ಮಾರ್ಟ್ ಬಜಾರಲ್ಲಿ ರೇಷನ್ ಎಲ್ಲ ತಗೊಂಡು ಇದ್ರ ಪಕ್ಕಕ್ಕೆ ಇರೋದು ಡ್ರೈ ಫ್ರೂಟ್ ಹೌಸು. ಇದು ಬಳ್ಳಾರಿಯಲ್ಲೂ ಒಂದು ಬ್ರಾಂಚ್ ಇದೆ. ಇಲ್ಲಿ ಡ್ರೈ ಫ್ರೂಟ್ಸ್ ಆಗಿರ್ಬೋದು, ನಟ್ಸು, ಸೀಡ್ಸು ಎಲ್ಲನೂ ಒಳ್ಳೆ ಕ್ವಾಲಿಟಿಯಲ್ಲಿರೋವಂಥದ್ದು ಸಿಗುತ್ತೆ. ಸೊ ಇಲ್ಲಿ ಕೆಲವೊಂದು ಡ್ರೈ ಫ್ರೂಟ್ಸ್ನೆಲ್ಲ ತೊಗೊಂಡು ಅದ್ರ ಪಕ್ಕದಲ್ಲೇ ಇರೋವಂಥ ಈ ಮೋಸ್ ಕೆಫೆಯಲ್ಲಿ ಬರ್ಗರ್ನ ತಿಂದ್ವಿ. ಬಟ್ ಅಲ್ಲಿ ಕ್ಲಿಪ್ಪಿಂಗ್ಸ್ನೇನು ತೊಗೊಳ್ಳಿಲ್ಲ. ನಾವು ಮನೆಯಿಂದ ಬಂದಿರೋದೇ ಸ್ವಲ್ಪ ಲೇಟ್ ಆಗಿತ್ತು. ಅರೌಂಡ್ 7 ಗಂಟೆ 7:30 ಈ ಟೈಮಲ್ಲಿ ಬಿಟ್ಟಿದ್ವಿ ಅನಿಸುತ್ತೆ ಮನೆ. ಅದು ಬೇರೆ ಈ ಥರ ಏನು ಸ್ಮಾರ್ಟ್ ಬಜಾರು, ಸೂಪರ್ ಮಾರ್ಕೆಟ್ಗಳೆಲ್ಲ ಹೋಗ್ಬಿಟ್ರೆ ಟೈಮ್ ಹೋಗೋದೇ ಗೊತ್ತಾಗೋದಿಲ್ಲ. ಸೊ ಒಂದು ರೌಂಡ್ ಹೋಗಿ ಬರೋಷ್ಟರಲ್ಲಿ ಅಲ್ಲೇ 1-2 ಅವರ್ಸ್ ಆಗೇ ಬಿಡುತ್ತೆ. ಸೊ ಹಾಗಾಗಿ ನಮ್ಮದೆಲ್ಲ ಕಂಪ್ಲೀಟ್ ಆಗೋಷ್ಟರಲ್ಲೇ ಸ್ವಲ್ಪ ಲೇಟೇ ಆಗೋಯ್ತು. ಸೊ ಈಗ ಮತ್ತೆ ಮನೆಗೆ ರಿಟರ್ನ್ ಆದ್ವಿ. ಮನೆಗೆ ಬಂದ ತಕ್ಷಣ ಇಬ್ಬರು ಹೇಗೆ ಮಾಡ್ತಿದ್ದಾರೆ ನೋಡಿ, ಅದು ಸ್ಪೆಷಲಿ ಲಡ್ಡು ಬೇಕಂತ ಕೊಡು. ಇಷ್ಟೊತ್ತಿನಲ್ಲಿ ತಿನ್ನಬಾರ್ದಪ್ಪ. ಇದು ಜಾಗ್ರಿ ಪೌಡರ್, ಇದು ದ್ರಾಕ್ಷಿ. అదే దానికి ఆరోగ్యకి డ్రై ఫ్రూట్స్ హౌస్ లిలీ డిలైట్, నో షుగర్ యాడెడ్. ಅವಳಿಗೆ ಇದು ಆರೋಗ್ಯ.
ಪಿಸ್ತಾ, ಕೊಡ್ತಾಳೆ ಇರೋ. ಓಪನ್ ಮಾಡಿ ಕೊಡ್ತಾಳಿರು, ಓಪನ್ ಮಾಡಿ ಕೊಡ್ತಾಳೆ. ಕೊಡೋದ್ಯಾ? ದೂರ ಇಡು. ಏ ಪಿಂಟು ಹಾಕ್ತೀನಿ. ಸೊ ಮನೆಗೆಲ್ಲ ರೇಷನ್ ತೊಗೊಂಡು ಬಂದ್ವಿ. ಟೈಮ್ 10:30 ಆಗೋಯ್ತು. ಈಗೆಲ್ಲ ತೆಗ್ದಿಡೋಣ ಅಂತ ಅಂದ್ಕೊಂಡ್ವಿ. ಬಟ್ ಈ ಲಡ್ಡು ಇದನ್ನೆಲ್ಲ ಸುಮ್ಮನೆ ಇರೋದಿಲ್ಲ, ಅವ್ನು ಮಲ್ಕೊಂಡಾಗೆ ಎಲ್ಲ ತೆಗ್ದಿಡ್ಬೇಕಿಲ್ಲ ಅಂತಂದರೆ ಎಲ್ಲ ಬಾಯಿಂದ ಅರಿಯೋದು ಎಲ್ಲ ಮಾಡಿಬಿಡ್ತಾನೆ. ಸೊ ಅದಕ್ಕೆ ಬೆಳಗ್ಗೆ ಎಲ್ಲ ತೆಗ್ದಿಡ್ತೀನಿ. ಆ್ಯಂಡ್ ಏನು ತೊಗೊಂಡು ಬಂದ್ವಿ ಅನ್ನೋದನ್ನ ತೋರಿಸ್ತೀನಿ. ಆ್ಯಕ್ಚುಲಿ ಈ ಟೈಮು ಆಲ್ಮೋಸ್ಟ್ ಸ್ವಲ್ಪ ಕಾಳುಗಳು ಅಂಥವೆಲ್ಲ ಇದ್ವು. ಮೇಲೆ ತೊಗೊಂಡು ಬರೋಣ ಅಂತ ಹೋದ್ವಿ. ಆದ್ರೂ ಎಷ್ಟು ಮೇಲೆ ತೊಗೊಂಡ್ರೂ ಬಿಲ್ ಮಾತ್ರ ಇಷ್ಟು ದೊಡ್ಡದು ಆಗ್ಬಿಟ್ಟಿರುತ್ತೆ. ಸೊ ಏನು ತೊಗೊಂಡ್ವಿ ಏನಿಲ್ಲ ಅನ್ನೋದನ್ನ ನಾಳೆ ವಿಡಿಯೋ ನಾನೆಲ್ಲ ತೆಗ್ದಿಡ್ತೀನಲ್ಲ ಆವಾಗ ತೋರಿಸ್ತೀನಿ ಅಂತ. ಆ್ಯಂಡ್ ಈಗ ಏನಿಲ್ಲ, ಸ್ವಲ್ಪ ಹೊರಗಡೆ ಒಂಚೂರು ಏನು ಬರ್ಗರ್ ತಿಂದು ಬಂದಿದ್ವಿ. ಸೊ ವ್ಲಾಗ್ನ ನಾಳೆ ಕಂಟಿನ್ಯೂ ಮಾಡ್ತೀನಂತೆ. ಬಾಯ್, ಗುಡ್ ನೈಟ್. ಆ್ಯಂಡ್ ಇದು ಬಂದುಬಿಟ್ಟು ನೆಕ್ಸ್ಟ್ ಡೇ ಮಾರ್ನಿಂಗು ನಾನು ವ್ಲಾಗ್ನ ಕಂಟಿನ್ಯೂ ಮಾಡಿಕೊಂಡೆ. ಸೊ ಅವತ್ತಿನ ನೈಟ್ ಎಲ್ಲ ತೆಗೆದಿಡೋದಕ್ಕಾಗಿರಲಿಲ್ಲ, ಟೈಮ್ ಬೇರೆ ಆಗಿತ್ತಲ್ಲ. ಆ್ಯಂಡ್ ಫಸ್ಟ್ ಏನು ಮಾಡ್ತೀನಿ, ನಾನು ಈ ಥರ ರೇಷನ್ ತೊಗೊಂಡು ಬಂದಿರೋದೆಲ್ಲ ತೆಗೆದಿಡಬೇಕು ಅಂದಾಗ ನಮ್ಮ ಮನೇಲಿ ಆಲ್ರೆಡಿ ಸ್ವಲ್ಪ ಕೆಲವೊಂದು ಇರುತ್ತಲ್ಲ, ಬಾಕ್ಸಸ್ಸಲ್ಲಿ ಆಗಿರ್ಬೋದು, ಇಲ್ಲಾಂತಂದರೆ ನಾನು ಬಾಕ್ಸಸ್ಸಲ್ಲಿ ಹಾಗೆ ಉಳ್ದಿರೋ ಅಂಥದ್ದನ್ನೆಲ್ಲ ಪ್ಯಾಕ್ ಮಾಡಿ ಈಗಂತೂ ಒಂದು ದೊಡ್ಡ ಸ್ಟೀಲ್ ಬಾಕ್ಸಲ್ಲಿ ಹಾಕ್ಬಿಟ್ಟಿರ್ತೀನಿ. ಅದು ಲಾಕ್ ಮಾಡೋ ಅಂಥದ್ದು. ಅದು ಏನಕ್ಕೆ ತೊಗೊಂಡು ಬಂದಿರೋದಂತನೂ ನಾನು ನಿಮಗೆ ತಿಳಿಸಿದೆ. ಎಲ್ಲ ರೇಷನ್ ಎಲ್ಲ ತೆಗೆದುಬಿಟ್ಟು ಬಾಯಿಂದ ಕಿತ್ಬಿಡ್ತಾನೆ ಲಡ್ಡು. ಏನಾದರೂ ಪಾಕೆಟ್ಸ್ ಇದ್ರೆಲ್ಲ ಚೆಲ್ಬಿಡೋದು. ಸೊ ಹಾಗಾಗಿನೇ ಅವನ ಸಲುವಾಗಿ ಒಂದು ದೊಡ್ಡ ಬಾಕ್ಸ್, ಏನು ಸ್ಟೀಲ್ ಬಾಕ್ಸ್ನ ತೊಗೊಂಡು ಲಾಕ್ ಬರುತ್ತಲ್ಲ, ಬೀಗ ಹಾಕೋ ಅಂಥದ್ದನ್ನ ತೊಗೊಂಡು ಬಂದಿದ್ವಿ ಹೊಸಪೇಟೆಯಿಂದ. ಸೊ ಅದರಲ್ಲೇ ಎಲ್ಲ ಉಳಿದಿರೋಂಥದ್ದನ್ನೆಲ್ಲ ರೇಷನು ಆ್ಯಂಡ್ ಎಕ್ಸ್ಟ್ರಾ ಏನಾದರೂ ತೊಗೊಂಡು ಬಂದಿರುತ್ತಲ್ಲ ಅದನ್ನೆಲ್ಲ ಅದರಲ್ಲೇ ಹಾಕಿ ಲಾಕ್ ಮಾಡಿ ಇಟ್ಬಿಡ್ತೀನಿ. ಅದನ್ನು ತೆಗೆಯೋದಕ್ಕೂ ಬರೋದಿಲ್ಲ ಅವನಿಗೆ. ಆ್ಯಂಡ್ ಬೇರೆವೆಲ್ಲ ಅಂತಂದರೆ ನಾನು ತೊಗೊಂಡಿದ್ನೆಲ್ಲ ಎಲ್ಲ ಸ್ಟೋರೇಜ್ ಬಾಕ್ಸಲ್ಲಿ ನನಗೆ ಎಷ್ಟು ಬೇಕೋ ಅಷ್ಟು ಸ್ಟೋರ್ ಮಾಡಿ ಇಟ್ಕೊಂಡಿರ್ತೀನಿ. ಆ್ಯಂಡ್ ಎವ್ರಿ ಟೈಮ್ ನಾನು ಸೋಯಾ ಚಂಕ್ಸ್ನ ಸ್ವಲ್ಪ ದೊಡ್ಡದು ಇರ್ತಿರ್ತೀವಿ. ಬಟ್ ಈ ಸಲ ನಾನು ಸೋಯಾ ಗ್ರ್ಯಾನ್ಯುವಲ್ಸು ತೊಗೊಂಡು ಬಂದಿದ್ದೀನಿ, ಕೀಮಾ ಥರ ಮಾಡೋಣ ಅಂತ. ಆ್ಯಂಡ್ ನೆಕ್ಸ್ಟು ಚಿಕ್ಕ ಮಿನಿ ಸೋಯಾ ಚಂಕ್ಸ್ನ ತೊಗೊಂಡು ಬಂದಿದ್ದೀನಿ. ಆ್ಯಂಡ್ ಜೋಳ ಮತ್ತು ರಾಗಿ ಇವನ್ನೆಲ್ಲ ಏನಕ್ಕೆ ಅಂದರೆ ದೋಸೆ ಎಲ್ಲ ಮಾಡೋದಕ್ಕೆ ಹಿಟ್ಟು ಬದಲಾಗಿ ಈ ಥರ ಜೋಳ ರಾಗಿ ಇತ್ತು ಅಂದರೆ ನಾವು ದೋಸೆಗಳೆಲ್ಲ ಚೆನ್ನಾಗಿ ಬರುತ್ತೆ. ಸೊ ಅದ್ರ ಸಲುವಾಗಿ ನಾನು ರಾಗಿ ಮತ್ತು ಜೋಳ, ನೆಕ್ಸ್ಟ್ ಬಂದುಬಿಟ್ಟು ಈ ಥರ ಚಿಕ್ಕ ಪುಟ್ಟದ್ದು ಪಿಂಕ್ ಸಾಲ್ಟ್ ಎಲ್ಲ ನಾನು ಯೂಸ್ ಮಾಡೋದು, ನಾರ್ಮಲ್ ವೈಟ್ ಸಾಲ್ಟ್ ಯೂಸ್ ಮಾಡೋದಿಲ್ಲ. ಆ್ಯಂಡ್ ಜೊತೆಗೆ ಹೆಸರು ಬೇಳೆ ಜಾಸ್ತಿನೇ ತೊಗೊಂಡು ಬಂದಿದ್ದೀನಿ. ಸೊ ಕೆಲವೊಬ್ಬರು ಮನೆಯಲ್ಲಿ ಕೆಲವೊಂದು ಐಟಮ್ಸು ಸ್ಪೆಷಲಿ ಜಾಸ್ತಿನೇ ಯೂಸ್ ಮಾಡ್ತಾ ಇರ್ತೀವಿ. ಅಂಥದ್ರಲ್ಲಿ ನಮ್ಮ ಮನೆಯಲ್ಲಿ ಹೆಸರು ಬೇಳೆ ಮತ್ತು ಗೋಧಿ ನುಚ್ಚು ಆ್ಯಂಡ್ ಗೋಡಂಬಿ ಇವೆಲ್ಲ ಸ್ವಲ್ಪ ಜಾಸ್ತಿನೇ ಬೇಕಾಗತ್ತೆ, ಬೆಲ್ಲ. ಸೊ ಏನಕ್ಕಂದರೆ ಪೊಂಗಲ್ ಮಾಡ್ತಾ ಇರ್ತೀನಿ, ಸಿಹಿ ಪೊಂಗಲು, ಅದು ಆರಾಧ್ಯಗೆ ಮತ್ತು ಮನೇಲಿ ಎಲ್ಲರಿಗೂ ಇಷ್ಟ, ಲಡ್ಡುಗೂ ಇಷ್ಟ. ಬಟ್ ನಾನು ಕೆಲವೊಂದು ಸಲ ರೈಸ್ ಹಾಕಿ ಮಾಡ್ತಿರ್ತೀನಿ, ಇನ್ನು ಕೆಲವೊಂದು ಸಲ ಗೋಧಿ ನುಚ್ಚು ಮತ್ತು ಹೆಸರುಬೇಳೆ ಎರಡೂ ಮಿಕ್ಸ್ ಮಾಡಿ ಮಾಡ್ತಿರ್ತೀನಿ. ಸೊ ಹಾಗಾಗಿ ನಮ್ಮ ಮನೆಯಲ್ಲಿ ಹೆಸರುಬೇಳೆ ಜಾಸ್ತಿನೇ ಖರ್ಚಾಗುತ್ತೆ. ಅರೌಂಡ್ 2 kgs ಅಷ್ಟು ಹೆಸರುಬೇಳೆನ ತೊಗೊಂಡು ಬಂದಿದ್ದೆ ಈ ಸಲ. ಆ್ಯಂಡ್ ಎಲ್ಲ ಥರದ ಕಾಳುಗಳು, ಸೊ ಮೊಳಕೆ ಎಲ್ಲ ಮಾಡಿ ಇಟ್ಕೊಂಡಿರ್ತೀನಿ. ಸೊ ಅದನ್ನು ಮಕ್ಕಳಿಗೆ ಮಾಡಿಕೊಡೋದು ಟಿಕ್ಕಿ ಥರ, ಇಲ್ಲಾಂತಂದರೆ ಆ್ಯಸ್ ಎ ಸ್ನ್ಯಾಕ್ಸ್ ಥರ, ಸ್ಯಾಲಡ್ ಥರ ಮಾಡ್ಕೊಂಡು ತೊಗೊಳೋದಕ್ಕೆ ಇನ್ನು ಎಲ್ಲ ಮಿಕ್ಸ್ಡ್ ಕಾಳುಗಳಿರುತ್ತಲ್ಲ, ಸೊ ಅದನ್ನೆಲ್ಲ ಸ್ವಲ್ಪ ಜಾಸ್ತಿನೇ ತೊಗೊಂಡಿರ್ತೀನಿ. ಹೆಸರು ಕಾಳಾಗಿರ್ಬೋದು, ಆಮೇಲೆ ಮಡಿಕೆ ಕಾಳಾಗಿರ್ಬೋದು, ಆ್ಯಂಡ್ ಕಾಬೂಲ್ ಚೆನ್ನ, ಕಡಲೆಕಾಳು ಈ ಥರದ್ದೆಲ್ಲ ಸ್ವಲ್ಪ ತೊಗೊಂಡಿದ್ದೀನಿ. ನೆಕ್ಸ್ಟ್ ಬಂದುಬಿಟ್ಟು ನಾರ್ಮಲ್ ಬೇರೆ ಥಿಂಗ್ಸು, ಇದ್ರ ಜೊತೆಗೆ ಆಯಿಲ್ ಆಗಿರ್ಬೋದು ಆ್ಯಂಡ್ ಮಕ್ಕಳಿಗೆ ತಿನ್ನೋ ಐಟಮ್ಸು, ಕೆಲವೊಂದು ಬಿಸ್ಕೆಟ್ಸ್ ಮತ್ತು ಚಿಪ್ಸ್ನ ತೊಗೊಂಡಿದ್ರು. ಅದ್ರ ಜೊತೆಗೆ ಇನ್ನೇನು ಹಣ್ಣುಗಳೆಲ್ಲ ತೊಗೊಂಡು ಬಂದಿತ್ತು. ಸೊ ಅವನ್ನೆಲ್ಲ ನೈಟೇ ನಾನು ತೆಗೆದಿಟ್ಬಿಟ್ಟಿದ್ದೆ. ಆ್ಯಂಡ್ ಈ ಥರ ರೇಷನ್ ಎಲ್ಲ ತೊಗೊಂಡು ಬಂದು ನಾವು ಫಿಲ್ ಮಾಡಿ ಇಡ್ತಿರ್ತೀವಲ್ಲ, ಸೊ ಇದಕ್ಕೂ ಮುಂಚೆನೇ ನಾವು ಬಾಕ್ಸಸ್ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡ್ರೆ
ನಮಗೆ ಬೇಗ ಬೇಗ ಕೆಲಸ ಎಲ್ಲ ಮಾಡ್ಕೊಂಡು ಮುಗಿಸ್ಕೋಬೋದು. ಯೂಶ್ವಲಿ ನಾನೇನು ಮಾಡ್ತೀನಿ ಅಂದರೆ ಯಾವಾಗ ಖಾಲಿ ಆಗುತ್ತಲ್ಲ, ಸೊ ರೀಫಿಲ್ ಮಾಡೋದಕ್ಕೂ ಮುಂಚೆನೇ ನಾನು ಅದನ್ನ ಒಂದ್ಸರಿ ಖಾಲಿ ಆಗಿರೋವಂಥ ಬಾಕ್ಸ್, ಒಂದು ಖಾಲಿ ಆಗಿದ್ರೆ ಒಂದು ಇಲ್ಲ ಎರಡು, ಯಾವಾಗ ಖಾಲಿ ಆಗುತ್ತೋ ಆವಾಗೆ ಅದನ್ನು ನೀಟಾಗಿ ತೊಳೆದಿಟ್ಕೊಂಡು ಡ್ರೈ ಮಾಡಿ ಮತ್ತು ಸ್ಟೋರ್ ಮಾಡಿ ಇಟ್ಕೊಳ್ತೀನಿ. ಸೊ ಈ ಥರ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಫುಲ್ ಕಂಪ್ಲೀಟಾಗಿ ಎಲ್ಲ ಬಾಕ್ಸಸ್ಸು ಒಂದೇ ಸಲ ಕ್ಲೀನ್ ಮಾಡೋದು ನಮಗೆ ತಪ್ಪುತ್ತೆ ಆ್ಯಂಡ್ ನೋಡೋದಕ್ಕೂ ನೀಟಾಗಿ ಆರ್ಗನೈಸ್ಡ್ ಆಗಿರುತ್ತೆ. ಸೊ ಈ ಥರ ಏನಾದರೂ ಮನೆ ಕೆಲಸಗಳಲ್ಲಿ ಈ ಥರ ಹೆಲ್ಪ್ ಮಾಡೋದಂದರೆ ಆರಾಧ್ಯಗೆ ಫುಲ್ ಇಂಟ್ರೆಸ್ಟು. ನೀವೇ ನೋಡಿ, ಒಂಚೂರು ಏನಾದರೂ ಕ್ಲಿಪ್ಪಿಂಗ್ಸ್ ಹೋಗಮ್ಮ ವೀಡಿಯೋ ತೆಗಿ ಅಂದರೆ, ಇಲ್ಲ ನಾನು ರೇಷನ್ ಎಲ್ಲ ತೆಗೆದಿಡ್ಬೇಕು, ನನಗೂ ಸ್ವಲ್ಪ ಏನಾದರೂ ಹೆಲ್ಪ್ ಮಾಡೋಕ್ಕೆ ಬಿಡಮ್ಮ, ನಾನು ಹೆಲ್ಪ್ ಮಾಡ್ತೀನಿ ಅಂತೇಳಿ ಅವಳು ಎಲ್ಲನೂ ಮಾಡಿಕೊಡ್ತಿದ್ದಾಳೆ. ಸೊ ಕಂಪ್ಲೀಟಾಗಿ ಎಲ್ಲ ಆರ್ಗನೈಸ್ ಮಾಡಿ ಕೆಲವೊಂದು ನನಗೆ ಬೇಕಾಗುವಂಥ ಥಿಂಗ್ಸ್ನೆಲ್ಲ ಈ ಥರ ಬಾಕ್ಸಸಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ. ಆ್ಯಂಡ್ ಉಳಿದಿರೋವಂಥ ರೇಷನ್ಸ್ ಎಲ್ಲ ತೆಗೆದಿಟ್ಕೊಂಡಿದ್ದೀನಿ. ಸೊ ಇವತ್ತಿನ ವ್ಲಾಗ್ ಇಷ್ಟ ಆಗಿತ್ತು ನೋಡಿ. ಆ್ಯಂಡ್ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ. ಮತ್ತು ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣಂತೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.